ಕೆಲವೊಮ್ಮೆ ನನ್ನ ಸ್ಟೂಡೆಂಟ್ಸ್ಗೆ ಮಾತಾಡಿ ಅಥವಾ ಏನಾದರೂ ಓದಿ ಅಂತ ಹೇಳಿ ಅಭ್ಯಾಸ ಮಾಡಿಸ್ತಿರುವಾಗ ಏನಾಗುತ್ತೆ, ಅವರು ಕೆಲವೊಂದು ಪದಗಳ ಮುಂದೆ ಹ ಅನ್ನೋ ಶಬ್ದ ಆ್ಯಡ್ ಮಾಡ್ಕೊಂಡ್ಬಿಡ್ತಾರೆ, ಅಥವಾ ಕೆಲವೊಂದು ಪದಗಳಲ್ಲಿ ಹ ಅನ್ನೋ ಶಬ್ದನ ಬಿಟ್ಟೇ ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ISನ ಹಿಸ್ ಅಂದ್ಬಿಡ್ತಾರೆ, ಹಿ ಹಿಸ್ ಅಂದ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಆ ವಾಕ್ಯದ ಅರ್ಥನೇ ಬೇರೆ ಆಗೋಗುತ್ತೆ. ಹಾಗೆ ಕೆಲವೊಂದು ಪದಗಳು ಲೈಕ್ HER ಅರ್ ಅಂತ ಉಚ್ಚಾರ ಮಾಡ್ತಾರೆ, ಅಥವಾ HIM ಅನ್ನೋದು ಇಮ್ ಅಂದ್ಬಿಡ್ತಾರೆ, HOME ಓಂ. ಸೊ ಆ ಕಾರಣದಿಂದ ಇಂಗ್ಲಿಷ್ ಶಬ್ದಗಳನ್ನು ಅರ್ಥ ಮಾಡಿಕೊಂಡು ಎಲ್ಲೆಲ್ಲಿ ಅದರ ಬಳಕೆ ಆಗುತ್ತೋ ಅಲ್ಲಿ ಮಾಡಬೇಕಾಗಿ ಬರುತ್ತೆ. ಸೊ ಹೀಗೆ ಹಲವಾರು ಶಬ್ದಗಳ ಉಚ್ಚಾರ ಹಾಗೂ ಬಳಕೆ ತಿಳ್ಕೊಬೇಕಿದ್ದಲ್ಲಿ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡೋದಲ್ಲದೆ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮತ್ತೆ ಸಿಗೋಣ. ಟಿಲ್ ದೆನ್, ಬಾಯ್.